ಕರ್ನಾಟಕದಲ್ಲಿ ನಡೆಯಲಿರುವ ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಯಾಗಿದ್ದು 2 ಹಂತದಲ್ಲಿ ಮತದಾನ ನಡೆಯಲಿದ್ದು ಏಪ್ರಿಲ್ 26ರಂದು ಮೊದಲ ಹಂತದಲ್ಲೇ ಜಿಲ್ಲೆಯ ಚುನಾವಣೆ ನಡೆಯಲಿದೆ. ಈಗಾಗಲೇ ನೀತಿ ಸಂಹಿತೆ ಪ್ರಾರಂಭವಾಗಿದೆ ಎಂದು ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು. ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ವಿಧಾನಸಭಾ ಕ್ಷೇತ್ರಗಳು ಶ್ರವಣಬೆಳಗೊಳ, ಅರಸೀಕೆರೆ, ಬೇಲೂರು, ಹಾಸನ, ಹೊಳೆನರಸೀಪುರ, ಅರಕಲಗೂಡು, ಸಕಲೇಶಪುರ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಸೇರುತ್ತದೆ. ಏಪ್ರಿಲ್ 26ರಂದು ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆಯಲಿದ್ದು, ನಾಮಪತ್ರ ಸಲ್ಲಿಸಲು ಏಪ್ರಿಲ್ 4 ಕೊನೆಯ ದಿನವಾಗಿದೆ. ನಾಮಪತ್ರ ಪರಿಶೀಲನೆ ಏಪ್ರಿಲ್ 5ರಂದು ನಡೆಯಲಿದೆ. ವಾಪಸ್ ಪಡೆಯಲು ಏಪ್ರಿಲ್ 8 ಕೊನೆಯ ದಿನವಾಗಿದೆ ಎಂದರು. ನಾವು ಇದೇ ಏನು ವಿಚಾರ ಇದೆ ಇದನ್ನ 16/5/2023 ಇದ್ದೇ ಪ್ರೆಸ್ ಈ ವಿಚಾರ ತಿಳಿಸಿದ್ವಿ. ಎಲ್ಲ ಪೇಪರಲ್ಲಿ ಟಿವಿಲೆಲ್ಲ ಬಂದಿತ್ತು. ಅದಾದ ನಂತರ ವಿಚಾರ ಏನಂತಂದ್ರೆ ಏನೀಗ ಇವತ್ತಿನ ಪ್ರಸಕ್ತ ರಾಜಕಾರಣದಲ್ಲಿ ಹಣ ಬಲ, ಜಾತಿ ಬಲ, ದುಡ್ಡು ಇಂಥವ್ರು ಇರೋರೇ ಯಾವಾಗಲೂ ಚುನಾವಣೆನ ಸ್ಪರ್ಧೆ ಮಾಡ್ತಾ ಸಣ್ಣ ಪುಟ್ಟ ಜನಗಳಿಗೆ ಅಥವಾ ಪ್ರಾಮಾಣಿಕ ಇರೋರಿಗೆ ಚುನಾವಣೆಗೆ ನಿಲ್ಲಕ್ಕೆ ಒಂದು ಹೆಜ್ಜೆ ಇಡೋಕ್ಕೂ ಶಕ್ತಿ ಇಲ್ಲ ಅನ್ನೋ ರೀತಿಯಲ್ಲಿ ಏನು ಮಾಡಿಟ್ಟಿದ್ದಾರೆ. ಆದ್ರಿಂದ ಅದನ್ನ ಮೀರಿ ಮಾಡಬೇಕು ಅಂತ ಹೇಳಿ ಇದನ್ನ ನಾವು ಮಾಡಿದ್ವಿ. ಅಂತಂದ್ರೆ ಈ ದೇವೇಗೌಡರು ಮತ್ತೆ ನರೇಂದ್ರ ಮೋದಿ, ಯೋಗಿ, ಉಪೇಂದ್ರ ಇವರ ಏನ್ ಕಾನ್ಸೆಪ್ಟ್ ಇದೆ, ಇವ್ರ ಸಿದ್ಧಾಂತಗಳು, ಈ 4 ಜನದ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ಆದರ್ಶ ಸಂಸದ ಅನ್ನೋ ಹೆಸರಿನಲ್ಲಿ ಮುಖ್ಯವಾಗಿ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಟು ನಾವು ₹1 ಯಾರಿಗೂ ದುಡ್ಡು ಕೊಡ್ತಾನೆ ಸೋಷಿಯಲ್ ಮೀಡಿಯಾ ಮುಖಾಂತರ ಅಂದ್ರೆ ವಾಟ್ಸಾಪ್ ಇನ್ನೊಂದು ಮುಖಾಂತರ ಮನೆ ಮನೆಗೆ ಯುವಕರಿಗೆ ತಲುಪಿ ಈ ಸಿದ್ಧಾಂತಕ್ಕೆ ಯಾರು ಒಪ್ಪಿ ವೋಟ್ ಹಾಕ್ತಾರೆ ಆ ತರದನ್ನ ನಾವು ಒಂದು 6 ತಿಂಗಳಿಂದ ಮಾಡ್ತಾ ಇದ್ದೀವಿ. ಈಗ ಚುನಾವಣೆಗೆ ನಿಲ್ಬೇಕು ಅಂತ ತೀರ್ಮಾನ ಮಾಡಿದ ನಂತರ ಈ ಆದರ್ಶ ಸಂಸದ ಅನ್ನೋ ಏನು ಕಾನ್ಸೆಪ್ಟ್ ಇದೆ ಇದ್ರ ಮೇಲೆ ನಾನು ಚುನಾವಣೆ ನಿಲ್ಲಕ್ಕೆ ನಿರ್ಧಾರ ಮಾಡಾಗಿದೆ. ಆದ್ರಿಂದ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರು ಮತ್ತೆ ಮಾಧ್ಯಮದ ಮುಖಾಂತರ ನಮ್ಗೊಂದಷ್ಟು ಒಳ್ಳೆ ವಿಚಾರಗಳನ್ನು ತಲುಪಿಸ್ಬೇಕು. ನಾವು ಈ ಘೋಷಣೆಗಳು ಕೊಟ್ಟಾಗ ಇದೆಲ್ಲ ಮಾತಾಡ್ತಿದ್ರು, ಏನಿದು ಮೋದಿ ಇದ್ದಾರೆ, ದೇವೇಗೌಡ ಇದ್ದಾರೆ, ಇದೆಲ್ಲ ಈಗ ಸಾಧ್ಯವ ಅಂತ ಯಾವಾಗ ಮೇ ತಿಂಗಳಲ್ಲಿ. ಬಟ್ ಇವತ್ತು ಅದು ಆಗಿದೆಯಲ್ಲ, ಅಂದ್ರೆ ಅವರೆಲ್ಲ ಇಲ್ಲ ಅಂದ್ರೆ ಅಲ್ಲಲ್ಲ ಈಗ ನಿಮ್ದು ಫೋಟೋ ಕಂಪ್ಲೇಂಟ್ ಆಗತ್ತೆ ಅಂತ ನಾವು ಇದನ್ನ ಮಾಡಿದ್ದಿಲ್ಲ. ಅದಕ್ಕೆ ನಾವು 1 ವರ್ಷ ಮುಂಚೆ ಯಾಕೆ ಮಾಡಿದ್ವಿ ಅಂತಂದ್ರೆ ಇವ್ರನ್ನ ಫೋಟೋ ಹಾಕಬೇಕು ಹಾಕಬಾರ್ದು ಅನ್ನೋದನ್ನ ಚುನಾವಣಾ ಆಯೋಗದಲ್ಲಿ ಕೇಳಿ ಅಥವಾ ಪಕ್ಷದ ಇದರಿಂದ ಕೇಳಿ ನಾವು ಮಾಡ್ತೀವಿ. ಅಂದ್ರೆ ಇವರು ನಾವು ಪಕ್ಷರು ಅಂತ ಕೇಳ್ತಿಲ್ಲ, ನಾವು ಅದನ್ನೇ ಮೇಲೆ ಬರ್ತಿರೋದು ನೋಡಿ, ಇವರ ಆದರ್ಶಗಳನ್ನಷ್ಟೇ ಫಾಲೋ ಮಾಡ್ತಾರದು ಅಂತ ಅದನ್ನ ಹೇಳಿದ್ದು. ಆದರ್ಶ ಇವರಲ್ಲಿ ಏನು ಆದರ್ಶ ಅಂದ್ರೆ ಇವರಲ್ಲಿ ಏನೊಂದಷ್ಟು ಸಿದ್ಧಾಂತಗಳಿತ್ತು. ಅಂದ್ರೆ ದೇವೇಗೌಡರು ಅಂದ್ರೆ ಏನೋ ಬಿಟ್ಟು ಹೋರಾಟಗಾರರು ಅಂತ, ಅಂದ್ರೆ ಹೋರಾಟದ ತಲೆಯಿಂದ ಬಂದಿದ್ದವರು ಅಂತ. ನರೇಂದ್ರ ಮೋದಿ ಏನ್ ಹೇಳ್ತಿದ್ದಾರೆ, ನಾವು ಕಾನೂನ ಕಾರಣದಿಂದ ಅಂತ ಹೇಳಿದ್ದಾರೆ. ಬಟ್ ಅಂತ ಅವ್ರು ಹೇಳಿದ ತಕ್ಷಣನೇ ಅವರೊಬ್ಬರು ಆ ಥರ ಇರ್ಬೋದೇನೋ, ಬಟ್ ಆ ಪಕ್ಷದರಾಗ್ಲಿ ಇನ್ನೊಬ್ಬರಾಗ್ಲಿ ಕೆಲವರು ಆ ರೀತಿಯಲ್ಲಿ ಇಲ್ಲ. ಅಂದ್ರೆ ಚೆನ್ನಾಗಿ ಇದನ್ನ ಈ ಕಾನ್ಸೆಪ್ಟ್ ಇಟ್ಕೊಂಡ್ರೆ ಮತದಾನ ಮಾಡೋದು. ಪಕ್ಷ ಅಂತ ವಿಚಾರ ಬಂದಾಗ ಬೇರೆ ರೀತಿ ಮಾಡ್ತಾರೆ. ಬಟ್ ದೇಶ ಅಥವಾ ಪ್ರಾಮಾಣಿಕತೆ ಬೇಕು ಅಂತ ಯಾರು ಬಯಸ್ತಾರೆ ಅವ್ರು ಅನಿವಾರ್ಯತೆಗೆ ಆ ಪಕ್ಷಕ್ಕೆ ಓಡಾಕ್ತಾರೆ, ಪ್ರತಿಯೊಂದು ಪಕ್ಷಕ್ಕೂ ಅವರು ಬೇರೆ ದಾರಿಯಿಂದ. ಆದ್ರೆ ಈ ರೀತಿ ನಾವು ನಾಳೆ ಗೆದ್ಕೊಡ್ತೀವಿ ಅನ್ನೋ ವಿಚಾರ ಅಲ್ಲ. ಆದ್ರೆ ಈ ರೀತಿ ನಾವು ಹಣ ಸ್ವೀಕರಣ ಮಾಡ್ತಾನೆ ಪ್ರಾಮಾಣಿಕ ಓಟ್ ಹಾಕ್ಬೇಕು ಅಂತ ಅನ್ಸಿದ್ರು ಅಭ್ಯರ್ಥಿಗಳಿರೋಲ್ಲ ಅಥವಾ ನಿಂತಿರಲ್ಲ ಯಾರನ್ನು. ಅದಕ್ಕೆ ನಾವು ಇದು ಹೊಸ ಹೆಜ್ಜೆ ಇಟ್ಟಿದ್ದೀವಿ. ಇಲ್ಲ ಸರ್, ಆ ಥರ ಇರೋದಿಲ್ಲ. ಪೂರ್ತಿ ಪ್ರಮಾಣದಲ್ಲಿ ಇದನ್ನು ಮಾಡೋಕ್ಕೋಸ್ಕರ ಮಾಡೋದು. ಮತ್ತೆ ನಾನು ಅದೇ ಹೇಳಿದ್ದಲ್ಲ, 16/5/23 ಇದೇ ಜಾಗದಲ್ಲಿ ನಾವೆಲ್ಲ ಬಂದು ಪ್ರೆಸ್ ಮಾಡಿದ್ವಿ. ಪೇಪರ್ಗಳು ಬಂದಿದೆ, ಅದೆಲ್ಲ ಇದೆ, ಎಲ್ಲ ಪೇಪರ್ಗಳು ಬಂದಿತ್ತು, ನಿಮ್ಮ ಚಾನಲ್ಗಳೆಲ್ಲ ಬಂದಿತ್ತು. ಅಲ್ಲಿಂದ ಆಚೆಗೆ ನಾವೇನ್ ಮಾಡ್ತಿದ್ವಿ, ನಾವು ಹೇಳಿದ್ವಿ ನಾವು ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ. ಈಗ ಅಲ್ಲಿಂದ 6 ತಿಂಗಳಿಂದ ನಾವು ನಮ್ದು ಬೇರೆ ಬೇರೆ ಕೆಲಸದ ನಿಮಿತ್ತ ಮದುವೆಗಳು ಅಲ್ಲಿ ಹೋದಾಗ ಏನು ಹಳ್ಳಿಗಳನ್ನ ನಾವು ಪಾಸ್ ಮಾಡ್ತೀವಿ, ಅಲ್ಲಲ್ಲಿ ಹಳ್ಳಿ ಕ್ಯಾಂಟೀನ್ ಹತ್ರ ಅಥವಾ ಹೋಟೆಲ್ ಹತ್ರ ನಿಲ್ಲಿಸಿ ಒಬ್ರು ಇಬ್ರು ಯುವಕರನ್ನ ಇದು ತೋರಿಸಿ ಈ ಮಾಡಿದಾಗ ನಮಗೆ ಒಬ್ರು ಇಬ್ರು ಪಾಸಿಟಿವ್ ಆಗಿ ಹೇಳಿದ್ದಾರೆ. 100 ಜನ ಅಂತ ಹೇಳ್ತಿಲ್ಲ, ಒಬ್ರು ಇಬ್ರು. ನಮ್ಮ ಕಾನ್ಸೆಪ್ಟ್ ಏನು ಅಂತಂದ್ರೆ 1 ಊರಲ್ಲಿ 4 ಯುವಕರು ಇದಕ್ಕೆ ಒಬ್ಬರು ಸಾಕು ಅಂತ ನಮ್ದು ಸಿದ್ಧಾಂತ. ಅವರು 4ರಿಂದ 40 ಜನಕ್ಕೆ ಪ್ರಚಾರ ಮಾಡಬೇಕು. ಅದರಿಂದ ಇವತ್ತಿಲ್ಲ ಅಂದ್ರೆ 10 ವರ್ಷಕ್ಕೆ 15 ವರ್ಷಕ್ಕಾದ್ರೆ ಈ ರೀತಿ ಕಾನ್ಸೆಪ್ಟ್ ಬರ್ಬೇಕು.
ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಎಸ್ಮಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಮತ್ತಿತರರು ಉಪಸ್ಥಿತರಿದ್ದರು. ಯೋಗೀಶ್, ವಿ4 ನ್ಯೂಸ್, ಹಾಸನ.